ಅಕಸ್ಮಾತು ರೋಗಿ ಡೆತ್ ಆದರೆ ಆ ಇಂಜೆಕ್ಷನ್ನಿಂದ ಡೆತ್ ಆಯಿತು ಅನ್ನುವ ಗಲಾಟೆ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಭಯಭೀತರಾಗಿದ್ದಾರೆ. ಈಗ ಅದನ್ನು ಮೆಡಿಸಿನ್ನು ಕೊಟ್ಟರು ಇಮ್ಮಿಡಿಯೇಟಾಗಿ ವಿತಿನ್ ದಿ ಗೋಲ್ಡನ್ ಅವರು ಆ ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ನು ಅಥವಾ 1 ಮಿನಿಟ್ ಇಂಜೆಕ್ಷನ್ನು ಅಥವಾ ಟೆನೆಕ್ಟಿಪ್ಲೇಸ್ ಅಂತ 18,000, ಇನ್ನೊಂದು 1,000 ರೂಪಾಯಿಗೆ ಸಿಗುತ್ತೆ ಸ್ಟ್ರೆಪ್ಟೋಕೈನೇಸ್ ಅಂತ. ಅದರದ್ದು ಎಫಿಕಸಿ 50%. ಈ 18,000 ಎಫಿಕಸಿ ಇಸ್ 80 to 90%. ಈಗ ಜನ ಏನಾಗುತ್ತೆ, ಅವನು ಅದು ಕೊಟ್ಟು ಡೆತ್ ಆದರೆ ವೈದ್ಯರ ಮೇಲೆ ಹಲ್ಲೆ ಮಾಡೋವಂಥದ್ದು, ಗಲಾಟೆ ಮಾಡೋವಂಥದ್ದು. ಈಗ 10 ಜನರಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದು ಕೊಟ್ಟರೆ 8 ಜನರಿಗೆ ಅದು ಬದುಕ್ತಾರೆ. ಅದು ಕೊಡದೇ ಇದ್ದರೆ ಓನ್ಲಿ 4 ಜನ ಬದುಕ್ತಾರೆ. ಸೊ ಅಲ್ಲಿ ಗಲಾಟೆ 4 ಜೀವಗಳೇ ಡಿಫ್ರೆನ್ಸ್. 10 ಪೈಕಿ 4 ಜೀವಗಳನ್ನ ಅಡಿಷನಲ್ ಇಂಜೆಕ್ಷನ್ ಉಳಿಸಬಲ್ದು. ಆಮೇಲೆ ಇನ್ನು ಕೆಲವು ಏನಾಗುತ್ತೆ, ಈಗ ಒಂದು ಅವ್ರ ಜೀವ ಉಳಿಬೇಕು, ಬಟ್ ಉಳಿದಂಥ ರೋಗಿಗಳಿಗೆ ಹಾರ್ಟ್ ಫಂಕ್ಷನ್ನು ಪ್ರಿಸರ್ವ್ ಆಗಿರಬೇಕು. ಅಕಸ್ಮಾತ್ ಅವನು ಬದುಕುಳಿದೂ ಹಾರ್ಟ್ ಫಂಕ್ಷನ್ನು ತುಂಬ ಕಡಿಮೆ ಆದರೆ ಆಮೇಲೆ ಆದರೂ ಸಾವಾಗದೆ ಸ್ವಲ್ಪ ದಿವಸ ಅಲ್ಲ, ಅವನು ಕ್ವಾಲಿಟಿ ಆಫ್ ಲೈಫ್ ಇರಲ್ಲ. ಕೆಲಸ ಮಾಡಲಿಕ್ಕಾಗಲ್ಲ, ಒಂಥರ ಫಿಸಿಕಲ್ ಆ್ಯಕ್ಟಿವಿಟಿ ರಿಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಆ ರೀತಿ ಇದು ಜನನೂ ಅರ್ಥ ಮಾಡ್ಕೋಬೇಕು. ಇವತ್ತು ತಾಲೂಕು ಮಟ್ಟದಲ್ಲಿ ಈ ಚಿಕಿತ್ಸೆ ಕೊಡಲಿಕ್ಕೆ ರೆಡಿ ಇದ್ದಾರೆ ಡಾಕ್ಟ್ರುಗಳು. ಜನ ಅರ್ಥ ಮಾಡ್ಕೋಬೇಕು ಮತ್ತು ಎಲ್ಲ ಸುತ್ತಮುತ್ತಲಿನ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು. ಪ್ರಯತ್ನ ಮಾಡ್ಬೋದು, ಬಟ್ ಅದರಿಂದನೇ ಆಯಿತು ಅಂತ ಗಲಾಟೆ ಶುರು ಆಗುತ್ತೆ. ಅದಕ್ಕೆ ಭಯ ಅವ್ರಿಗೆ.